ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಕ್ಕ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ 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 ಎಲ್ಲರಿಗೂ. ನಮಸ್ತೆ ಎಲ್ಲರಿಗೂ. Shall we start, please? Yes, sir. Three Omkaras. Om. 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 Om Sahana Bhavatu Sahana Bhunattu सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands and rub both the palms, please. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಸೊ ನಾವು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಬೌಟ್ ದ ಥಾಟ್ಸ್. ಸಂಕಲ್ಪಗಳು, ಸೂಕ್ಷ್ಮವಾದ ಸಂಕಲ್ಪ. ಸೊ ಸಂಕಲ್ಪದಲ್ಲಿ ಅವು ಒಂದೊಂದು ಸ್ಟೇಜ್ಗಳು ಹೇಗಿದೆ ಸಂಕಲ್ಪಗಳಲ್ಲಿ ಅಂತ, ಸಂಕಲ್ಪ ಹೇಗೆ ಉತ್ಪನ್ನ ಆಗತ್ತೆ. ನಮ್ಮ ಮನಸ್ಸು ಸಂಕಲ್ಪಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಿಕಾಸ್ ದ ಮೈಂಡ್ ಇಸ್ ದ ಒನ್ ವಿಚ್ ಕ್ರಿಯೇಟ್ಸ್ ಥಾಟ್ಸ್. ಸೊ ಬಟ್ ಆರ್ ವಿ ರಿಯಲಿ ಚೂಸಿಂಗ್ ಅವರ್ ಥಾಟ್ಸ್? ವಿ ವಿಲ್ ಚೆಕ್ ಔಟ್ ನೌ. ಈಗ ಸಂಕಲ್ಪಗಳು ನಮ್ಮ ಕರ್ಮೇಂದ್ರಿಯದ ಮುಖಾಂತರ ಉದ್ಭವ ಆದ್ರೆ, ಅಂದ್ರೆ ಕರ್ಮೇಂದ್ರಿಯ ವಶವಾಗಿ ನಮ್ಮ ಸಂಕಲ್ಪ ಕ್ರಿಯೇಟ್ ಆದರೆ ಅದು ತಮೋ ಪ್ರಧಾನ. ಓಕೆ, ಸೊ ತಮೋ ಪ್ರಧಾನ ಸಂಕಲ್ಪಗಳು ಅಂದ್ರೆ ಕರ್ಮೇಂದ್ರಿಯ ವಶವಾಗಿ ನಾವು ಏನಾದ್ರೂ ಸಂಕಲ್ಪ ಉತ್ಪನ್ನ ಮಾಡಿದರೆ ಅದು ತಮೋ ಪ್ರಧಾನ ಸಂಕಲ್ಪ. ಅಂದ್ರೆ ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಯಾರಾದ್ರೂ ನಿಮಗೆ ಒಂದ್ ಏಟ್ ಹೊಡೆದ್ರು ಅಂತ ಇಟ್ಕೊಳ್ಳಿ. ಸೊ ಗೊತ್ತಿಲ್ಲದೆ, ತಿಳಿಯದೆ ಹೊಡೆದ್ರು ಅಂತ. ನೀವು ಮೊಮೆಂಟ್ someone beats you or hits you, you react immediately and hit back. ಮತ್ತೆ ವಾಪಸ್ ಹೊಡೆದ್ವಿ. ಸೊ ದಿಸ್ ಇಸ್ ಕರ್ಮೇಂದ್ರಿಯ ವಶವಾಗಿ ನಾವು ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡಿ ರಿಯಾಕ್ಟ್ ಮಾಡಿದ್ದೀವಿ. ಸೊ ರಿಮೆಂಬರ್ ದಟ್. ಕರ್ಮೇಂದ್ರಿಯ ವಶವಾಗಿ ಮಾಡಿರ್ತಕ್ಕಂಥ ಸಂಕಲ್ಪ. ಸೊ ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ. ನಮ್ಮ ಓಂಕಾರಸ್ ಪ್ಲೀಸ್. ಕರ್ಮೇಂದ್ರಿಯ ವಶ ಅದು ತಮೋ ಪ್ರಧಾನ ಸಂಕಲ್ಪ. See, actually there are 3 stages: sato, rajo, tamo. Okay, sato, rajo, tamo. So you must be surprised to hear this word tamo pradhana. Tamo pradhana andre tamo means ಬಹಳ ಕೆಳಗಿನ ಮಟ್ಟದ್ದು ಇದು.
ತಮೋ ಪ್ರಧಾನ ಅಂದ್ರೆ ಅದಕ್ಕಿಂತ ಕೆಳಗಿನ ಮಟ್ಟದ್ದು. Visualize the whole world. ನಾವು Sarve bhavantu ಕರ್ಮೇಂದ್ರಿಯ ವಶವಾಗಿ ಏನಾದ್ರೂ ಸಂಕಲ್ಪಗಳನ್ನ ಸರ್ವೇ ಮಾಡಿದ್ರೆ ಸಂತು that is ನಿರಾಮಯ. ತಮೋ ಪ್ರಧಾನ. ಸರ್ವೇ ಭದ್ರಾಣಿ ಕರ್ಮೇಂದ್ರಿಯಗಳು ಯಾವ್ಯಾವ್ದು ಅಂತ ಪಶ್ಯಂತು ಗೊತ್ತಲ್ಲ ನಿಮಗೆ? ಮಾ ಕಶ್ಚಿತ್ ದುಃಖ So, ಭಾಗ್ speech. ಭವೇತ್. ಓಂ ಶಾಂತಿ Okay, then ಶಾಂತಿ both the hands, both the legs, genitals, ಶಾಂತಿ. and the Release both the hands. So ತಮೋ Rub both the ಪ್ರಧಾನ palms. Form ಸಂಕಲ್ಪಗಳು a cup and keep them on the eyes. So, ನಮ್ಮ ಕರ್ಮೇಂದ್ರಿಯ ಮೂಲಕ Slowly open your eyes, ಕರ್ಮೇಂದ್ರಿಯ slipping the eyelids. ಕಾರಣೀಭೂತವಾಗಿ ನಾವು Namaste, ಸಂಕಲ್ಪ God bless create you all. ಮಾಡಿದರೆ May all of you be ಅದು healthy, ತಮೋ wealthy, ಪ್ರಧಾನ. wisdom So filled, next happy and ತಮೋ. prosperous. Have a nice day. Please take care. 5 ಇಂದ್ರಿಯಗಳಿದೆ ನಮಗೆ. ಪಂಚ ಇಂದ್ರಿಯಗಳ Om ವಶವಾಗಿ ಶಾಂತ. ಅಥವಾ ವಶೀಭೂತವಾಗಿ ಕ್ರಿಯೇಟ್ ಮಾಡಿರುವಂತ ಸಂಕಲ್ಪಕ್ಕೆ Om ತಮೋ ಶಾಂತ. ಸ್ಟೇಜ್ ಅಥವಾ ತಮೋ ಗುಣ ಅಂತ ಕರಿಬಹುದು. ನಾವು ಮಾಡಿರ್ತಕ್ಕಂಥ ಸಂಕಲ್ಪ ತಮೋ ಗುಣಿ. ಇಷ್ಟು ವರ್ಷ ಇಷ್ಟು ಜನ್ಮಗಳು ಏನ್ ಮಾಡ್ತಿದ್ವಿ ಯೋಚನೆ ಮಾಡಿ ನೋಡಿ. ತಮೋ ಅಥವಾ ತಮೋ ಪ್ರಧಾನ, ಹೌದಾ ಇಲ್ವೋ? ಈ ಕರ್ಮೇಂದ್ರಿಯ ವಶ ಅಥವಾ ಇಂದ್ರಿಯಗಳ ವಶವಾಗಿ ಸಂಕಲ್ಪ ಕ್ರಿಯೇಟ್ ಮಾಡೋದು. ಸೊ ಈ ತರ ಮಾಡ್ತಾ ಇದ್ವಿ ನಾವು ಗೊತ್ತಿಲ್ಲದೇನೆ. ಸೊ ನೌ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನಮ್ಮ ಸಂಕಲ್ಪಗಳು ನಮ್ಮ ಸಂಸ್ಕಾರದ ಮೂಲಕ ಯಾವ್ದ್ರದ್ದು? ತಮೋಗುಣದ್ದು. ಓಕೆ, ತಮೋಗುಣದ ಉದಾಹರಣೆ ಅಂತಂದ್ರೆ ಫಾರ್ ಇನ್ಸ್ಟೆನ್ಸ್, ಈಗ ಎಲ್ಲಾದ್ರೂ ಹೋದ್ರಿ, ಯಾರ್ದಾದ್ರೂ ಮನೆಗೆ ತುಂಬಾ ಖಾರವಾದ ಪದಾರ್ಥ ಕೊಟ್ರು ನಿಮ್ಗೆ, ಅದನ್ನ ತಿಂದ್ರಿ. ಸೊ ಇಮಿಡಿಯೇಟ್ಲಿ ಏನಾಗತ್ತೆ? ನಾಲಿಗೆಗೆ ಮುಟ್ಟಿದ ತಕ್ಷಣ ಬಣ ಅದೇ ಹೇಳಿದ್ನಾವೆಲ್ಲ ಅದು ಉಡಿಸ್ಕೊಂಡು ಹೇಳ್ತಾ ಇದ್ದ. ಖಾರವಾಗತ್ತೆ, ಕಣ್ಣಲ್ಲಿ ನೀರ್ ಬರುತ್ತೆ ಅಲ್ವಾ? ಸೊ ವಾಟ್ ಹ್ಯಾಪನ್ಸ್? ಖಾರ ಆಗತ್ತೆ, ಯು ಫೀಲ್ ದ್ಯಾಟ್ ಖಾರ ಇಮಿಡಿಯೇಟ್ಲಿ. ಅಂದ್ರೆ ನಾಲಿಗೆಗೆ ಆ ಖಾರ ಮುಟ್ಟಿದ ತಕ್ಷಣ ಯು ಫೆಲ್ಟ್ ವೆರಿ ಹಾಟ್, ಖಾರ ಅನ್ನಿಸ್ತು ಅಲ್ವಾ? ಸೊ ಹಾಗಾದ್ರೆ ಏನಾಯ್ತು? ನಿಮ್ಮ ಕರ್ಮೇಂದ್ರಿಯದ ನಿಮ್ಮ ಇಂದ್ರಿಯಗಳ ಮುಖಾಂತರ, ಜ್ಞಾನೇಂದ್ರಿಯಗಳ ಮುಖಾಂತರ ಕ್ರಿಯೇಟ್ ಆದಂತ ಸಂಕಲ್ಪ ಅಂದ್ರೆ ನಾಲಿಗೆ. ಸೊ 5 ಇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಮೂಗು, ನಾಲಿಗೆ, ಸ್ಕಿನ್ ಅಂಡ್ ಹಿಯರ್, ಕಿವಿ. ಸೊ ಇದು ಇಂದ್ರಿಯಾಸ್, ಸೆನ್ಸ್ ಆರ್ಗನ್ಸ್. ಈಗ ಸೆನ್ಸಸ್ ಯಾವುದು? ಐಸೈಟ್, ಟೇಸ್ಟ್, ಹಿಯರಿಂಗ್, ಸ್ಮೆಲ್ ಮತ್ತೆ ಟಚ್. ಸೊ ಇದರ ಮೂಲಕ ಆಗಿರ್ತಕ್ಕಂಥ ಸಂಕಲ್ಪ ಅಂದ್ರೆ ನಮ್ಮ ಸಂಸ್ಕಾರಗಳಿಂದ ಉಂಟಾಗಿರ್ತಕ್ಕಂಥ ಸಂಕಲ್ಪಕ್ಕೆ ರಜೋ ಪ್ರಧಾನ ಸ್ಟೇಜ್ ಅಥವಾ ರಜೋ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಗೆ ಇದರದ್ದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀಗ ತಮೋದು. ರಜೋ ಅಲ್ಲಿ ಸಂಸ್ಕಾರದ ಅನುಸಾರವಾಗಿ ನಮ್ಮಲ್ಲಿ 5 ಸಂಸ್ಕಾರಗಳಿದೆ. ದ ಪಾಸ್ಟ್ ಲೈಫ್ ಸಂಸ್ಕಾರಸ್, ಪೇರೆಂಟಲ್ ಸಂಸ್ಕಾರಸ್, ಎನ್ವೈರನ್ಮೆಂಟಲ್ ಸಂಸ್ಕಾರಸ್, ಒರಿಜಿನಲ್ ಸಂಸ್ಕಾರಸ್ ಮತ್ತೆ ಅಕ್ವೈರ್ಡ್ ಸಂಸ್ಕಾರಸ್. ಈ 5 ಸಂಸ್ಕಾರಗಳ ಮೂಲಕ ಅಥವಾ ಯಾವ್ದಾದ್ರು ಒಂದು ಸಂಸ್ಕಾರದ ಮೂಲಕ ನಾನು ಸಂಕಲ್ಪ ಕ್ರಿಯೇಟ್ ಮಾಡಿದ್ರೆ ಅದು ರಜೋ. ಓಕೆ, ರಜೋ ಸ್ಟೇಜ್. ಸೊ ರಜೋ ಸ್ಟೇಜ್ ಅಲ್ಲಿ ನಮ್ಮ ಸಂಸ್ಕಾರಗಳ ಅನುಸಾರವಾಗಿ ಯಾವತ್ತೋ ಕೇಳಿರ್ತೀವಿ, ಯಾವತ್ತೋ ಮಾಡಿರ್ತೀವಿ. ಒಂದು ಕಥೆಯ ಮೂಲಕ ನಿಮಗೆ ಅಂದ್ರೆ ನಮ್ಮಲ್ಲಿ ಹೇಗಿರ್ಬೇಕು ನಮ್ಮ ಸಂಕಲ್ಪಗಳು ಅಂತ ಐ ವಿಲ್ ಟೆಲ್ ಯು ಆಫ್ಟರ್ ದಿಸ್ ಎಂಟೈರ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಸತೋ. ಓಕೆ, ಸತೋ ಸ್ಟೇಜ್ ಅಲ್ಲಿ ನಮ್ಮ ಮನಸ್ಸು ಯಾವ ಸಂಕಲ್ಪ ಕ್ರಿಯೇಟ್ ಮಾಡುತ್ತೆ ಅದು ಬುದ್ಧಿಯ ಮುಖಾಂತರ ನಾವು ಬಿಟ್ಟಾಗ, ಅಂದ್ರೆ ಕಾನ್ಶಿಯಸ್ ಆಗಿ ಅಲರ್ಟ್ ಆಗಿ ಅವೇರ್ ಆಗಿ ಮಾಡುವಂತಹ ಸಂಕಲ್ಪ ಅದು ಸತೋ. ಇದರಲ್ಲಿ ವಿ ಯೂಸ್ ಅವರ್ ಫಿಲ್ಟರ್ಸ್ ಸಾಮಾನ್ಯವಾಗಿ. ಅಂದ್ರೆ ಅದು ಸತ್ಯವಾಗಿದೆಯಾ? 3 ಫಿಲ್ಟರ್ಗಳನ್ನ ಯೂಸ್ ಮಾಡ್ತೀವಿ ಸತೋದಲ್ಲಿ. ಸತ್ಯವಾಗಿದೆಯಾ? ಇಸ್ ಇಟ್ ಬೆನಿಫಿಷಿಯಲ್ ಟು ಆಲ್? whether it is beneficial to all, whether it is truthful, ಅಂದ್ರೆ ಅದು ಸತ್ಯವಾದ ಸಂಗತಿನಾ, ಎಲ್ಲರಿಗೂ ಬೆನಿಫಿಟ್ ಆಗತ್ತಾ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಾ?
ಅಥವಾ ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದೀನಿ. ಸೊ ಇದು ಬಂದಾಗ that becomes sato. That means I am consciously trying to do good, not only to me but to the entire universe ಅಥವಾ entire world. Okay, so next stage ಅಥವಾ next ನಾವು ಕ್ರಿಯೇಟ್ ಮಾಡುವಂತ ಸಂಕಲ್ಪಗಳು ಅಂತಂದ್ರೆ ಸತ್ಯುಗ ಸಂಸ್ಕಾರ ಯೂಸ್ ಮಾಡೋದು ಅಥವಾ ಪರಂಧಾಮದ ಸಂಸ್ಕಾರಗಳನ್ನ ಯೂಸ್ ಮಾಡಿ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಥಾಟ್ಸ್ ಅನ್ನ, those thoughts are called as sato pradhana sankalpa. Okay, ಈ ಸತೋ ಪ್ರಧಾನ ಸಂಕಲ್ಪಗಳು ವಿಲ್ ಪುಟ್ ಇಟ್ ಆಸ್ ಹೈಯೆಸ್ಟ್ ಸಂಕಲ್ಪ. ಅಣ್ಣ ಥರ್ಡ್ ಅಂತೇನು? ಥರ್ಡ್ ಒನ್ ರಜೋ, ನಮ್ಮ ಸಂಸ್ಕಾರಗಳ ಮೂಲಕ ಕ್ರಿಯೇಟ್ ಮಾಡಿರುವಂತ ಸಂಕಲ್ಪಗಳು. ಸತೋಪ್ರಧಾನ ಸಂಕಲ್ಪ ಅಂದರೆ ನಾವು ಈ ಪರಂಧಾಮದ ಕ್ವಾಲಿಟೀಸ್ ಅಥವಾ ಆತ್ಮನ ನಿಜವಾದ ಕ್ವಾಲಿಟೀಸ್ ಅಥವಾ ಪರಮಾತ್ಮನ ನಿಜವಾದ ಕ್ವಾಲಿಟೀಸ್ ಅಥವಾ ಸತ್ಯುಗದ ಸಂಸ್ಕಾರಗಳು ಯಾವಾಗ ಯೂಸ್ ಮಾಡ್ತೀವಿ ಅದು ಸತೋಪ್ರಧಾನ ಸಂಸ್ಕಾರ ಅಥವಾ ಸತೋಪ್ರಧಾನ ಸಂಕಲ್ಪ. ಸೊ ಯು ಕ್ಲಾರಿಫೈ ಆಯ್ತಾ? 5 ತರದ ಸಂಕಲ್ಪಗಳು. ದ ಮೋಸ್ಟ್ ಹೈಯೆಸ್ಟ್ ಸಂಕಲ್ಪ ಅಂತಂದ್ರೆ ಪರಮಾತ್ಮನ ಸಮಾನ ಅಥವಾ ಬಾಪ್ ಸಮಾನ ಸಂಕಲ್ಪ. ಅಂದ್ರೆ ಪರಮಾತ್ಮ ನನ್ನಲ್ಲೇ ಇದ್ದು ಪರಮಾತ್ಮ ನನಗೋಸ್ಕರ ಸಂಕಲ್ಪ ಮಾಡ್ತಾ ಇದ್ದಾನೆ ಒಂದು, ಅಥವಾ ಈ ಒಂದು ಸಿಚುವೇಶನ್ ಅಲ್ಲಿ ಪರಮಾತ್ಮ ಇದ್ದಿದ್ರೆ ಯಾವ ತರ ಸಂಕಲ್ಪ ಮಾಡುತ್ತಿದ್ದರು. ಯಾವಾಗ ನಾವು ಪರಮಾತ್ಮನನ್ನ ಇನ್ವಾಲ್ವ್ ಮಾಡ್ತೀವಿ, ಪರಮಾತ್ಮನನ್ನ ನಮ್ಮ ಮುಂದೆ ಇಡ್ತೀವಿ, ಪರಮಾತ್ಮ ಹೇಗೆ ಸಂಕಲ್ಪ ಮಾಡಿರಬಹುದು ಈ ಒಂದು ಸಿಚುವೇಶನ್ ಅಲ್ಲಿ, ಸೊ ದ್ಯಾಟ್ ಸಂಕಲ್ಪ ಇಸ್ ದ ಹೈಯೆಸ್ಟ್ ಸಂಕಲ್ಪ. ಸೊ 6 ಪ್ರಕಾರದ ಸಂಕಲ್ಪಗಳು ಕ್ಲಾಸಿಫೈ ಆಯ್ತಾ? ಐ ವಿಲ್ ಟೆಲ್ ಯು ಒನ್ ಸ್ಟೋರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸ್ಟೋರಿಯ ಮುಖಾಂತರ. ಒಬ್ಬ ರಾಜ ಇದ್ದ. ರಾಜನಿಗೆ ಅಷ್ಟು ಅಂದ್ರೆ ಸ್ಪಿರಿಚುವಲ್ ಜ್ಞಾನದ ಬಗ್ಗೆ ಆಗ್ಲಿ ಅಷ್ಟು ಇರ್ಲಿಲ್ಲ. ಆದ್ರೆ ಅವನ ಒಂದು ರಾಜ್ಯದ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಸುಮಾರು ಋಷಿಗಳು ಮುನಿಗಳು ಬಂದು ಹೋಗೋದು, ಸಾಧುಗಳು ಸಂತರು ಬರ್ತಾ ಇದ್ರು ಹೋಗ್ತಾ ಇದ್ರು. ರಾಜ ವಾರಕ್ಕೆ ಒಂದು ಸಲನೋ ಯಾವಾಗ ಮನಸ್ಸು ಬರುತ್ತೋ ಆವಾಗ ಹೋಗಿ ಅಲ್ಲಿ ಸತ್ಸಂಗ ಅಟೆಂಡ್ ಮಾಡುವರು. ಒಂದ್ ದಿವಸ ಆನ್ಯುವಲ್ ರಿಪೋರ್ಟ್ ಕೊಡ್ತಾರಲ್ಲ ಮಾರ್ಚ್ ಎಂಡ್ ಅಲ್ಲಿ, ಫೆಬ್ರವರಿ ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟ್. ಸೊ ಅಕೌಂಟ್ ಪ್ರೈಮ್ ಮಿನಿಸ್ಟರ್ ರಾಜನಿಗೆ ಹೇಳಿದ್ರು, ಮಹಾರಾಜರೇ ನೋಡಿ ಆ ಒಂದು ಆಶ್ರಮದಿಂದ ನಮಗೆ ಖರ್ಚು ಇಷ್ಟಿದೆ ಅಂತ ಟ್ಯಾಬ್ಯುಲೇಟ್ ಮಾಡಿದ್ರು. ಸೊ ಅದು ಆ ಆಶ್ರಮದ ಬದಲಾಗಿ ಅವರನ್ನ ಬೇಕಾದ್ರೆ ಎಲ್ಲಾದ್ರೂ ಸ್ಥಳಾಂತರಗೊಳಿಸಿ ಅವಾಗ ನಮಗೆ ಟ್ರೆಜರಿಗೆ ಸುಮಾರು ಹಣ ಉಳಿಯತ್ತೆ ಅಂತ ಹೇಳಿದ್ರು. ಅದಕ್ಕೆ ರಾಜ ಹೇಳ್ದ, ಸರಿಯಪ್ಪ ನಾನು ಅವ್ರ ಜೊತೆ ಸಮಾಲೋಚನೆ ಮಾಡ್ತೀನಿ, ಐ ವಿಲ್ ಟಾಕ್ ಟು ದೆಮ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಸೊ ಅಲ್ಲಿರ್ತಕ್ಕಂಥ ಮಹಾಮುನಿಗಳಿಗೆ ಭೇಟಿ ಆಗ್ಬಿಟ್ಟು ಆ ಋಷಿಗಳಿಗೆ ಯಾರು ಹೆಡ್ ಇದ್ದಾರೆ ಆಶ್ರಮದ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಸ್ವಾಮಿ ನಮ್ಮ ಪ್ರೈಮ್ ಮಿನಿಸ್ಟರ್ ಈಸ್ ಟೆಲಿಂಗ್ ಲೈಕ್ ದಿಸ್, ಸುಮಾರಷ್ಟು ಮಿನಿಸ್ಟರ್ಸ್ ಇದೇ ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಸ್ವಾಮಿ ಇವತ್ತು ರಾತ್ರಿ ನಿಮ್ಮ ಆಸ್ಥಾನಕ್ಕೆ ನಾನು 1 ಗಂಟೆಗೆ ಬರ್ತೀನಿ ಅಂತ ಹೇಳ್ತೀನಿ. ಸೊ ಓಕೆ ಆಗ್ಲಿ ಅಂತ ರಾತ್ರಿ 1 ಗಂಟೆಗೆ ಬರ್ತಾರೆ. ಬಂದ ನಂತರ ಮಹಾರಾಜರ ಆಸ್ಥಾನಕ್ಕೆ ಹೋಗ್ತಾರೆ. ಮಹಾರಾಜರು ರೆಡಿ ಆಗಿರ್ತಾರೆ. ಏನ್ ಸ್ವಾಮಿ ಹೇಳಿ ಸ್ವಾಮಿ ಅಂತ ಕೇಳ್ತಾರೆ. ಆ ಮಹಾಮುನಿ ಹೇಳ್ತಾರೆ, ಬನ್ನಿ ನಿಮ್ಮ ಒಂದೊಂದು ಮಿನಿಸ್ಟರ್ ಮನೆಗೆ ಹೋಗೋಣ. ಅವರೆಲ್ಲ ಮಲ್ಕೊಂಡಿರ್ತಾರಪ್ಪ ಅಂತ, ಬನ್ನಿ ಪರವಾಗಿಲ್ಲ ಅಂತ. ಸೊ ಆಗಿನ ಕಾಲದಲ್ಲಿ ಬಾಗಿಲು ಇರ್ಲಿಲ್ಲ, ಬೋಲ್ಟ್ ಇರ್ಲಿಲ್ಲ, ಪರ್ದೆ ಇತ್ತು, 2 ಕಾವಲ್ಗಾರರು ಇರ್ತಾ ಇದ್ರು. ರಾಜ ಬಂದಿದ್ದಾನೆ ಅಂದ್ರೆ ಸಹಜವಾಗಿ ಬಿಡ್ತಾರಲ್ಲ ಒಳಗೆ. ಅವರು ಒಳಗಡೆ ಹೋಗೋರು ಬೆಡ್ರೂಮಿಗೆ, ಒಂದು ಬಕೆಟ್ ನೀರು ತಗೊಂಡು. ಮಿನಿಸ್ಟರ್ ಮಲ್ಕೊಂಡಿದ್ರೆ ಅವ್ರ ಮೈ ಮೇಲೆ ಹಾಕೋದು. ಸೊ ಮಲ್ಕೊಂಡಿದ್ದಾಗ ಮೈ ಮೇಲೆ ನೀರ್ ಹಾಕಿದ್ರೆ ಎದ್ದಾಗ ಏನ್ ಭಾಷೆ ಬರುತ್ತೆ? ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತೆ. ಬೇಡದೆ ಇರೋ ಭಾಷೆ ಬರುತ್ತೆ ತಾನೆ, ಹೌದೋ ಇಲ್ವಾ? ಸೊ ಹಾಗೆ ಪ್ರೈಮ್ ಮಿನಿಸ್ಟರ್ ಮೈ ಮೇಲೆ ನೀರ್ ಹಾಕಿದಾಗ he started scolding all foul language.
ಸೊ ನೆಕ್ಸ್ಟ್ ಇನ್ನೊಂದು ಮಿನಿಸ್ಟರ್ ಮನೆಗೆ ಹೋದ್ರು, ಅಲ್ಲೂ ನೀರು ಹಾಕಿದ್ರು, ಅವರು ಅದೇ ತರ ಆಯ್ತು. ಇನ್ನೊಬ್ಬರು ಮನೆಗೆ ಹೋದ್ರು, ಅವ್ರದ್ದು ಅದೇ ತರ ಆಯ್ತು. ಸೊ ಹೀಗೆ 4-5 ಮಿನಿಸ್ಟರ್ ಮನೆಗೆ ಹೋಗಿ ಅವರು ಗಾಢವಾದ ನಿದ್ದೆಯಲ್ಲಿ ಅವರ ಮೈ ಮೇಲೆ ನೀರು ಹಾಕಿದ್ದಾಗ ಅವರು ಎದ್ದಾಗ ಬರ್ತಕ್ಕಂಥ ಭಾಷೆ ಆಗ್ಲಿ, ವೊಕ್ಯಾಬ್ಯುಲರಿ ಆಗ್ಲಿ, ಇಟ್ ವಾಸ್ ನಾಟ್ ಕಂಡ್ಯೂಸಿವ್. ಓಕೆ, ಸೊ ಆಮೇಲೆ ಇವರು ಹೇಳಿದ್ರು ಋಷಿಗಳು, ಸ್ವಾಮಿ ಬನ್ನಿ ಈಗ ನಮ್ಮ ಆಶ್ರಮಕ್ಕೆ ಹೋಗೋಣ ಅಂತ. ಸೊ ಅವ್ರ ಆಶ್ರಮಕ್ಕೆ ತೆರಳ್ತಾರೆ, ಹೋಗ್ತಾರೆ. ಅಲ್ಲಿ ಹೋಗಿದ್ದಾಗ ಈ ಸನ್ಯಾಸಿಗೂ ಅಲ್ಲಲ್ಲಿ ಮಲ್ಕೊಂಡಿರ್ತಾರೆ. ಸೊ ಅವಾಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಬಕೆಟ್ ನೀರು ಒಬ್ಬ ಸನ್ಯಾಸಿ ಮೇಲೆ ಹಾಕ್ತಾನೆ. ಅವನ್ ಸನ್ಯಾಸಿ ಎದ್ದೇಳುವಾಗ ರಾಮ್ ರಾಮ ರಾಮ್ ರಾಮ ರಾಮ್ ರಾಮ ಅಂತ ಎದ್ದೇಳ್ತಾನೆ. ಸೊ ಇನ್ನೊಬ್ಬ ಸನ್ಯಾಸಿ ಮೇಲೆ ಇದೇ ತರ ನೀರು ಹಾಕಿದಾಗ ಅವನು ಕೃಷ್ಣ 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 ಕೃಷ್ಣ. ಇನ್ನೊಬ್ಬನ ಮೇಲೆ ನೀರು ಹಾಕಿದಾಗ ನಾರಾಯಣ 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 ನಾರಾಯಣ. ಇನ್ನೊಬ್ಬನ ಮೇಲೆ ನೀರು ಹಾಕಿದಾಗ ಶಿವ 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 ಶಿವ. ಅವರು ಗಾಢವಾದ ನಿದ್ರೆಯಲ್ಲಿದ್ರು, ಇವರು ಗಾಢವಾದ ನಿದ್ದೆಯಲ್ಲಿದ್ರು. ಆದ್ರೆ ಅವರ ಬಾಯಲ್ಲಿ ಬಂದ ವಾಕ್ಯಗಳೇನು, ಇವರ ಬಾಯಲ್ಲಿ ಬರ್ತಕ್ಕಂಥ ವಾಕ್ಯಗಳೇನು. ಸೊ ಹಾಗೆ ಆಗ ಆ ಮಹಾಮುನಿಗಳು ಹೇಳಿದ್ರಂತೆ ರಾಜರಿಗೆ, ಸ್ವಾಮಿ ಈಗ ನಿಮ್ಮ ನಿರ್ಧಾರ, ನೀವೇನ್ ಮಾಡ್ತೀರಾ, ಇಟ್ ಈಸ್ ಯುವರ್ ಚಾಯ್ಸ್. ನಮ್ಮನ್ನ ಇಲ್ಲಿಂದ ಸ್ಥಳಾಂತರಗೊಳಿಸ್ತೀರಾ, ನಮ್ಮನ್ನ ಇಲ್ಲಿ ಇರ್ಲಿಕ್ಕೆ ಬಿಡ್ತೀರಾ. ಸೊ ಹಾಗೆ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ರಕ್ತದಲ್ಲಿ ಏನು ಬೇರೂರಿದೆ, ಯುವರ್ ನೇಚರ್. ಈಗ ನೀವು ಮಲ್ಕೊಂಡಿದ್ದಾಗ ಮಧ್ಯರಾತ್ರಿ ನಿಮ್ಮೇಲೆ ನೀರ್ ಹಾಕಿದ್ರೆ ಏನ್ ಬರುತ್ತೆ ಬಾಯಲ್ಲಿ, ಅಥವಾ ಏನು ರಿಯಾಕ್ಷನ್ ಆಗತ್ತೆ ಯೋಚನೆ ಮಾಡಿ. ನೀವು ಕಾಫಿ ತಗೊಂಡು ಹೋಗ್ತಾ ಇದ್ದೀರಾ, ಯಾರೋ ಹಿಂದೆಯಿಂದ ಜೋರಾಗಿ ತಳ್ಳಿದ್ರು, ಕಾಫಿ ಬಿತ್ತು ನಿಮ್ಮ ಮೈ ಮೇಲೆ, ಏನು ಬರುತ್ತೆ ಬಾಯಲ್ಲಿ ಅಥವಾ ಮನ್ಸಲ್ಲಿ? ಏನಮ್ಮ, ಯಾರು ಆನ್ಸರ್ ಕೊಡ್ತಾ ಇಲ್ಲ. ಬೇಜಾರಾಗುತ್ತೆ ಸರ್, ಒಳ್ಳೇದ್ ಸಿಟ್ಟು ಬರಲ್ಲ ಬರುತ್ತೆ. ಅಣ್ಣ, ಅದಕ್ಕೆ ಕೊಡ್ತಿಲ್ಲ ಆನ್ಸರ್. ಹಾ, ಒಳ್ಳೇದ್ No answer. ಬರ್ತಿಲ್ಲ ಅಣ್ಣ. ಆಲ್ ಆರ್ ಸ್ಮೈಲಿಂಗ್. ಬಾಬಾ ಅಂತೀನಿ, ಏನ್ ಹೇಳ್ತೀರಾ? ಬಾಬಾ ಬಾಬಾ ಅಂತೀನಿ ನನ್ ಮೇಲೆ ನೀರ್ ಹಾಕಿದ್ರೆ. ಓಕೆ ದೇವ್ರೆ. ಸೊ ಓಕೆ, ಸೊ ಚೆಕ್ ಯುವರ್ ಸೆಲ್ಫ್. ಯಾವ ಸಂಕಲ್ಪಗಳಲ್ಲಿ ಅಥವಾ ಯಾವ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಸಂಕಲ್ಪಗಳಿದೆ. ಸೊ ಸತೋಪ್ರಧಾನ ಸಂಕಲ್ಪ ಅಂದ್ರೆ ದೈವಿ ಗುಣ ಇರ್ತಕ್ಕಂಥ ಸಂಕಲ್ಪ. ಸೊ ನಿಮ್ಮ ಸಂಕಲ್ಪಗಳು ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದೀಸ್ 5 stages. 6th stage is ಪರಮಾತ್ಮನ ಸಮಾನ. ಎಸ್ ಅಕ್ಕ. ಕರ್ಮೇಂದ್ರಿಯ ಜೀತ ಆಗಿದ್ದಾಗ ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡಿ ಅಣ್ಣ. ಕರ್ಮೇಂದ್ರಿಯ ಜೀತ್ ಇದೆ ಎಕ್ಸಾಂಪಲ್. ಈಗ ಸನ್ಯಾಸಿಗಳು ಅವರು ನೀರ್ ಹಾಕಿದಾಗ ಏನ್ ಬಂತು ಅವ್ರ ಬಾಯಲ್ಲಿ? ದೇವ್ರ ಹೆಸರೇ ಬಂತಲ್ವಾ. ಹಾಗೆ ನಮ್ಮಲ್ಲಿ ಶಾಂತತೆ. ಹಾಗೆ ನೀರ್ ಹಾಕಿದ್ರು ಅಷ್ಟೇ, ನೋ ರಿಯಾಕ್ಷನ್. ಫೇಸ್ ಮೇಲೆ ಒಂಚೂರು ರಿಯಾಕ್ಷನ್ ಇಲ್ಲದ ಒಂದು ಶಾಂತವಾದ ಮುಖ, ಒಂದು ಸ್ಮೈಲ್ ಆನ್ ದ ಫೇಸ್. ಅದು ಕರ್ಮೇಂದ್ರಿಯ ಜಿತ, ಕರ್ಮಾತೀತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಟೇಜ್. ಸೊ ಯಾವಾಗ್ಲೂ there should be a smile on the face and aura should be very pure. ಟೇಸ್ಟ್ ಅಲ್ಲಿ ಅಣ್ಣ ಖಾರದ ಪುಡಿ ಎಕ್ಸಾಂಪಲ್ ಹೇಳಿದ್ರಲ್ಲ, ಅದು ಟೇಸ್ಟ್ ಅಲ್ಲಿ? ಖಾರ ಪುಡಿ ಎಕ್ಸಾಂಪಲ್ ಅಲ್ಲಿ ಕಣ್ಣಲ್ಲಿ ನೀರ್ ಬಂದ್ರು, ಮೂಗಲ್ಲಿ ನೀರ್ ಬಂದ್ರು, ಕಿವಿಯಲ್ಲಿ ನೀರ್ ಬಂದ್ರು, ಓಕೆ, that is not going to affect my mind. ಆ ಒಂದು ಸ್ಟೇಜ್ ಅಲ್ಲಿ ಇರ್ಬೇಕು. ಓಕೆ ಅಣ್ಣ. So that stage is the highest stage. So this is about today's class. So tomorrow Murli ಬಗ್ಗೆ ಹೇಳ್ತೀನಿ, and I think that should be the end of the thing. Murli ಅಂದ್ರೆ ಏನು? ಸಾಕಾರ ಮುರಳಿ, ಅವ್ಯಕ್ತ ಮುರಳಿ. 2 types of Murlis are there. What are Murlis ಅಂತಾನು ಹೇಳ್ತೀನಿ. And then if there are any questions we'll take up. Today we are going to do ಯಾವ ಮೆಡಿಟೇಷನ್ ಒಬ್ರು ಕೇಳಿದ್ರು. ಟುಡೇ ವಿಲ್ ಡು ಉಪರಾಮ್ ಮೆಡಿಟೇಷನ್. ಉಪರಾಮ್ ಅಂತಂದ್ರೆ ದೇಹದಿಂದ ಅತೀತವಾಗಿ ಸಂಪೂರ್ಣ ನಿರಾಕಾರಿ ಆಗ್ಬಿಟ್ಟು ದೇಹವನ್ನ ಅಥವಾ ದೇಹಾತೀತವಾಗಿ Okay, you can close your eyes if you want. So please close your eyes.
Focus on the breathing. See, this breathing requires concentration, ಅಥವಾ this meditation requires concentration. Meditation ಆಗ್ಬೇಕಂದ್ರೆ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಷನ್ ಇದ್ರೇನೆ ಮೆಡಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ. ಮೆಡಿಟೇಷನ್ ಇಂದ ಕಾನ್ಸಂಟ್ರೇಷನ್ ಡೆವಲಪ್ ಆಗೋದಲ್ಲ, ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ವಿ ಕ್ಯಾನ್ ಮೆಡಿಟೇಟ್. So focus on your breathing, please. So I'll count, breath count ಮಾಡ್ತೀನಿ. And in stages count ಮಾಡ್ತೀನಿ. So we shall see how much concentration you have and the mindfulness. So we'll concentrate ಮಾಡೋಣ, ಮತ್ತೆ mindful meditation ಮಾಡೋಣ. And then we'll go into atita state. So inhale please. 1, 2, 3, 4, 5. Exhale. 5, 4, 3, 2, 1, 0. Inhale 7, 1, 2, 3, 4, 5, 6, 7. Exhale 7, 6, 5, 4, 3, 2, 1, 0. Inhale 9, Om 1, Om 2, Om 3, Om 4, Om 5, Om 6, Om 7, Om 8, Om 9. Exhale Om 9, Om 8, Om 7, Om 6, Om 5, Om 4, Om 3, Om 2, Om 1, Om 0. Inhale 5, Om 1, Om 2, Om 3, Om 4, Om 5. Exhale one more, andre 6. Om 5, Om 4, Om 3, Om 2, Om 1, Om 0. Inhale 7, Om 1, Om 2, Om 3, Om 4, Om 5, Om 6, Om 7. Exhale one more, andre 8. Om 7, Om 6, Om 5, Om 4, Om 3, Om 2, Om 1, Om 0. Inhale 9, Om 1, Om 2, Om 3, Om 4, Om 5, Om 6, Om 7, Om 8, Om 9. Exhale 10. Om 9, Om 8, Om 7, Om 6, Om 5, Om 4, Om 3, Om 2, Om 1, Om 0. ಇದೇ ತರ ಕಂಟಿನ್ಯೂ ಮಾಡಿ. Inhalation 5, exhalation 6, inhalation 7, exhalation 8, inhalation 9, exhalation 10. Continue breathing please. Pattern change ಮಾಡುವ ಉದ್ದೇಶ ಅಂತಂದ್ರೆ you don't go into sleep. So that you don't go into sleep. Mindful ಆಗಿರ್ಬೇಕು, alert ಆಗಿರ್ಬೇಕು. Bring your mind to the count. Allow the body to breathe on its own. ತನ್ನಷ್ಟಕ್ಕೆ ತಾನೇ ಉಸಿರಾಡಲಿಕ್ಕೆ ಬಿಡಿ. ಮನಸ್ಸನ್ನ ಕೌಂಟಿನ ಮೇಲೆ ಕೇಂದ್ರೀಕರಿಸಿ. Go on counting. Inhalation 5, exhalation 6. Inhalation 7, exhalation 8. Inhalation 9, exhalation 10. Concentrate on the breath. Be mindful about the breathing. That means you have to be alert. Conscious agi breathe ಮಾಡಿ. Don't allow your consciousness to waver.
Slowly inhale, exhale a count more. Inhale, exhale a count more. ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. Bring it back on the breathing. Bring the mind back on the counts. Now focus on the point in between the two eyebrows and look at a point of light. ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದುವನ್ನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. Be a witness to this now. ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದು, shining light, shining star. ತ್ರಿಕುಟಿಯ ಸಿಂಹಾಸನದಿಂದ ನಿಧಾನಕ್ಕೆ ಹೊರಗೆ ಬಂದು ಮೇಲಕ್ಕೆ ಹಾರ್ತಾ ಇದೆ. ದೇಹಾತೀತನಾಗ್ತಾ ಇದೆ. ದೇಹದಿಂದ ಮುಕ್ತನಾಗಿ going up, up, up beyond these 5 elements. 5 ತತ್ವಗಳಿಗಿಂತ ಮೇಲೆ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಮೇಲೆ, beyond the stars, beyond the galaxies. Beyond this dark adanta universe, going to an environment which is very white and clean. ಅತ್ಯಂತ ದಿವ್ಯ ಪ್ರಕಾಶಮಯ ಬೆಳಕು. ನಾನು ಅಲ್ಲಿ ನನ್ನ ಶರೀರವನ್ನ ಬಿಟ್ಟು ಪಾಯಿಂಟ್ ಆಫ್ ಲೈಟ್, ಒಂದು ಬೆಳ್ಳನೆಯ ಟ್ಯೂಬ್ ಲೈಟಿನ ಬೆಳಕನ್ನ ನೀಡುವಂತಹ ನನ್ನ ಶರೀರದ ಹಾಗೆ ಇರತಕ್ಕಂತ ಆಕಾರದೊಂದಿಗೆ ಇಲ್ಲಿಗೆ ಬಂದಿದ್ದೀನಿ. ಸೂಕ್ಷ್ಮವತನದಲ್ಲಿ ಇಲ್ಲಿ ನಾನು ಈ ಆಕಾರಿ ಶರೀರವನ್ನ ಬಿಟ್ಟು ಕೇವಲ ಆತ್ಮ, ಪಾಯಿಂಟ್ ಆಫ್ ಲೈಟ್, ಸೂಕ್ಷ್ಮವತನದಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ I am reaching a region, a place which is golden red in color. Alina atmosphere golden red color. Alinda environment golden red color. Ali ಸುತ್ತಮುತ್ತಲು ಕೇವಲ golden red color. So ನಾನು ಆತ್ಮ ಪರಂಧಾಮಕ್ಕೆ ಬಂದಿದ್ದೇನೆ. ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್. ಎಲ್ಲರಿಗಿಂತ ಮೇಲೆ ಬಿಯಾಂಡ್ ಆಲ್ ದ ಸ್ಟೇಜಸ್, beyond everything in this universe, highest place ಗೆ ಬಂದಿದ್ದೀನಿ. ನನ್ನ ನಿಜವಾದ ಮನೆ, ಮೈ ರಿಯಲ್ ಅಬೋರ್ಡ್, ಪರಂಧಾಮಕ್ಕೆ. ಪರಂಧಾಮದ ಶಾಂತಿ ನನ್ನಲ್ಲಿ ನೆಲೆಸುತ್ತಿದೆ. ಪರಂಧಾಮದಲ್ಲಿ ಡೆಡ್ ಸೈಲೆನ್ಸ್, ಪರಂಧಾಮದ ಶಾಂತಿ ನನ್ನಲ್ಲಿ ನೆಲೆಸುತ್ತಿದೆ.
ಪರಂಧಾಮದಲ್ಲಿ ಕಂಪ್ಲೀಟ್ಲಿ ಫ್ರೀ, ಟೋಟಲ್ ಫ್ರೀಡಮ್, ಯಾವುದೇ ಬಂಧನ ಇಲ್ಲ, ಯಾವುದೇ ಪದಾರ್ಥ ಇಲ್ಲ ಬಂಧನ ಆಗ್ಲಿಕ್ಕೆ. ಸೊ ಮನಸ್ಸು ಪವಿತ್ರವಾಗಿದೆ, ಬುದ್ಧಿಯು ಪವಿತ್ರವಾಗಿದೆ, ಸಂಸ್ಕಾರಗಳು ಶಾಂತವಾಗಿದೆ. ಸಂಸ್ಕಾರಗಳನ್ನು ಸಹ ಪವಿತ್ರ ಮತ್ತೆ ಶಾಂತವಾಗಿರುವುದು ಎಕ್ಸ್ಪೀರಿಯನ್ಸ್ ಮಾಡಿ. ಸಂಪೂರ್ಣವಾದ ನಿರಾಕಾರಿ ಸ್ಥಿತಿ, ನಿರ್ವಿಕಾರಿ ಸ್ಥಿತಿ, ನಿರಹಂಕಾರಿ ಸ್ಥಿತಿ, ಕಂಪ್ಲೀಟ್ಲಿ ಈಗೋಲೆಸ್, ಕಂಪ್ಲೀಟ್ಲಿ ಫ್ರೀ, ಆನಂದದಲ್ಲಿದ್ದೀನಿ. ಸಂಪೂರ್ಣವಾದ ಡೆಡ್ ಸೈಲೆನ್ಸ್. ನನ್ನ ಎದುರು ಈಗ ಪರಮಾತ್ಮನು ಇದ್ದಾನೆ ಅಂತ ಭಾವಿಸಿ. ನನ್ನ ಸುತ್ತಲೂ ಆಭಾಮಂಡಲ ಇದೆ, ಪರಮಾತ್ಮನ ಸುತ್ತಲೂ ದೊಡ್ಡದಾದ ಪ್ರಕಾಶಮಯವಾದ ದಿವ್ಯವಾದ ತೇಜೋಮಯವಾದ ಶಕ್ತಿಶಾಲಿಯಾದಂತ ಆಭಾಮಂಡಲ. ಹುಣ್ಣಿಮೆಯ ಚಂದ್ರನ ಸುತ್ತಲೂ ಹೇಗೆ ಆಭಾಮಂಡಲ ನೋಡ್ತೀರಾ, ಸೂರ್ಯನ ಸುತ್ತಲೂ ಹೇಗೆ ಆಭಾಮಂಡಲವನ್ನ ನೋಡ್ತೀರಾ, ಹಾಗೆ ಪರಮಾತ್ಮನ ಸುತ್ತಲೂ ತೇಜೋಮಯ ಪ್ರಕಾಶಮಯ ದಿವ್ಯ ಶಕ್ತಿಶಾಲಿಯ ಆಭಾಮಂಡಲವಿದೆ. ಆ ಆಭಾಮಂಡಲದಲ್ಲಿ ನಾನಿದ್ದೇನೆ. ವಿದಿನ್ ಹಿಸ್ ರೀಚ್, ವಿದಿನ್ ಮೈ ರೀಚ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಆಭಾಮಂಡಲವನ್ನು. ಪರಮಾತ್ಮನ ಇರುವಿಕೆಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನ ಆಭಾಮಂಡಲದಲ್ಲಿ ನಾನು ಮತ್ತೆ ನನ್ನ ಆಭಾಮಂಡಲ ಸೇರಿಕೊಂಡಿದೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಪರಮಾತ್ಮಸ್ ಪವರ್. ಪರಮಾತ್ಮನ ಪ್ರೇಮವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನ ಶಕ್ತಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನ ಆನಂದವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನಿಂದ ಬರ್ತಕ್ಕಂಥ ಖುಷಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನಿಂದ ಬರ್ತಕ್ಕಂಥ ಶಾಂತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನ ಪವಿತ್ರತೆಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಪರಮಾತ್ಮನ ಜ್ಞಾನದ ಸಾಗರ, ಆ ಜ್ಞಾನವನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನಾನು ಜ್ಯೋತಿರ್ಬಿಂದು ಆತ್ಮ, ಜ್ಯೋತಿರ್ಬಿಂದು ಪರಮಾತ್ಮನ ಎದುರು ಇದ್ದೇನೆ. ನಾನು ಉಪರಾಮ್ ಸ್ಥಿತಿಯಲ್ಲಿದ್ದೇನೆ. ಬಿಯಾಂಡ್ ಆಲ್ ಪ್ರಾಬ್ಲಮ್ಸ್, ಬಿಯಾಂಡ್ ಆಲ್ ಇಶ್ಯೂಸ್, ಬಿಯಾಂಡ್ ದ ಅರ್ತ್, ಬಿಯಾಂಡ್ ದ ಫಿಸಿಕಲ್ ಪ್ಲೇನ್. ಉಪರಾಮ್, ಅತ್ಯಂತ ಮೇಲಿನ ಸ್ಥಿತಿಯಲ್ಲಿದ್ದೇನೆ. ಆನಂದವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ.
ಆನಂದವನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ಆತ್ಮ ನನ್ನ ಸ್ವಸ್ಥಿತಿಯಲ್ಲಿ ಅಂದ್ರೆ ಶಾಂತಿಯಲ್ಲಿ, ಸ್ವಧರ್ಮದಲ್ಲಿ ಶಾಂತಿಯಲ್ಲಿ, ಸ್ವಮಾನದಲ್ಲಿ ಶಾಂತಿಯಲ್ಲಿ, ಶಾಂತಿಯ ಸಾಗರ ಪರಮಾತ್ಮನನ್ನ ಆತನ ಧಾಮವಾದ ಶಾಂತಿ ಧಾಮದಲ್ಲಿ ನಾನು ಪ್ರೇಮದಿಂದ ಶಾಂತಿಯಿಂದ ಪರಮಾತ್ಮನನ್ನ ನೆನಪು ಮಾಡುತ್ತಿದ್ದೇನೆ. ನಾನು ಆತ್ಮ ನನ್ನ ಸ್ವಧರ್ಮದಲ್ಲಿ ಅಂದರೆ ಶಾಂತಿಯಲ್ಲಿ, ಸ್ವಮಾನದಲ್ಲಿ ಅಂದರೆ ಶಾಂತಿಯಲ್ಲಿ, ಸ್ವಸ್ಥಿತಿಯಲ್ಲಿ ಅಂದರೆ ಶಾಂತಿಯಲ್ಲಿ, ಸ್ವರೂಪದಲ್ಲಿ ಶಾಂತಿಯಲ್ಲಿ, ನನ್ನ ಸ್ವಧಾಮದಲ್ಲಿ ಅಂದರೆ ಶಾಂತಿಧಾಮದಲ್ಲಿ, ಶಾಂತಿಯ ಸಾಗರ ಪರಮಾತ್ಮನನ್ನ, ಶಿವ ಪರಮಾತ್ಮನನ್ನ ಯಥಾರ್ಥವಾಗಿ ಅಂದರೆ ಬಿಂದಿ ಸ್ವರೂಪನಾದ ಪರಮಾತ್ಮನನ್ನ ಪ್ರೀತಿಯಿಂದ, ಪ್ರೇಮದಿಂದ, ಶಾಂತಿಯಿಂದ ಅಂದರೆ ಸೈಲೆನ್ಸಿನಿಂದ ನೆನಪು ಮಾಡುತ್ತಿದ್ದೇನೆ. ಫೀಲ್ ದಟ್ ಬ್ಲಿಸ್. ಪರಮಾತ್ಮನ ಇರುವಿಕೆ, ಪರಮಾತ್ಮನ ಆಭಾಮಂಡಲ, ಪರಮಾತ್ಮನ ಶಕ್ತಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ. Go into dead silence, complete silence, absolute silence, dead silence, ನಿಶಬ್ದವಾದಂತಹ ಸಂಪೂರ್ಣ ನಿಶಬ್ದ. ಇದು ಉಪರಾಮ್ ಸ್ಥಿತಿ. Rub both your palms, please. And form a cup and keep them on the eyes. Rub both your palms and touch each and every part of the body. So, Uparam Sthiti andre, this is the one. Uparam. ಯಾವುದರ ಸುಳಿವು ಇಲ್ಲ, ಯಾವುದರ ಅರಿವು ಇಲ್ಲ. Totally detached from the world. Totally detached from the happenings in this world. This is Uparam meditation. So, ಏನಾದರೂ ನಿಮಗೆ ಫ್ರೀ ಇದ್ರೆ, ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಎಲ್ಲವನ್ನ ಬಿಟ್ಟು ಎಲ್ಲಿಗೆ ಹೋಗೋದು? ಪರಂಧಾಮಕ್ಕೆ. ಒಂದೇ ಸೆಕೆಂಡ್ ಅಲ್ಲಿ ಪರಮಧಾಮಕ್ಕೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡಿ ಪರಮಾತ್ಮನ ಎದುರುಗಡೆ ಅಷ್ಟೇ. ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್. So is it easy? Yes, sir. ಯಾವ ನೋವು ಇರಲ್ಲ, ಯಾವ ಕಾವು ಇರಲ್ಲ, ಏನೇ ಇರಲ್ಲ. ಸಂಕಲ್ಪ ರಹಿತವಾದ ಜಾಗ ಪರಮಧಾಮ. ಸಂಪೂರ್ಣ ಸೈಲೆನ್ಸ್ ಪರಮಧಾಮ. How many minutes or how much minutes do we have, sir? 141, sir. Less than 1 minute, sir. Okay.
Please come to Namaskar Mudra. 3 Omkaras, please. Visualize the whole world. Sarve bhavantu sukhinah. Sarve santu niramaya. Sarve bhadrani pashyantu ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you.